ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಪ್ರತಿ ಸೋಮವಾರ ಕಸ ವಿಲೇವಾರಿ ಸಮಸ್ಯೆಗೆ ಬಿಬಿಎಂಪಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ತಾ ಇದೆ. ಅದರಂತೆ ಇವತ್ತು ಕೂಡ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು. ಇವತ್ತಿನ ವಿಶೇಷತೆ ಏನು ಈ ವರದಿ ನೋಡಿ. ಇವತ್ತು ಸೋಮವಾರ, ಹೀಗಾಗಿ ಮಾರುಕಟ್ಟೆ ಎಂದಿನಂತೆ ಇರಲ್ಲ. ಬಿಬಿಎಂಪಿ ಆಯೋಜಿಸಿರುವ ಸ್ವಚ್ಛತಾ ಆಂದೋಲನ ನಡೆಯುತ್ತೆ. ಆದ್ರೆ ಇಂದಿನ ಕಾರ್ಯಕ್ರಮದ ವೇಳೆ ವ್ಯಾಪಾರಿಗಳು ಪಾದಾಚಾರಿಗಳ ಮಾರ್ಗವನ್ನ ಒತ್ತುವರಿ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಮೇಯರ್ ಕಟ್ಟೆ ಸತ್ಯನಾರಾಯಣ ಫುಟ್ಪಾತ್ ಒತ್ತುದಾರರಿಗೆ ದಂಡ ವಿಧಿಸುವುದಾಗಿ ಹೇಳಿದ್ರು. ಜನಗಳು ಓಡಾಡಕ್ಕೆ ಬಿಡೋದಿಲ್ಲ, ಅಲ್ಲೇ ಗಲೀಜು, ಅಲ್ಲೇ ಅವರೆಲ್ಲ ಹಾಕೊಂಡು ಕುತ್ಕೊಂಡ್ರೆ ನಾವು ಒಂಥರ ಹೇಗೋಗ್ಬೇಕು ಅಂದ್ರೆ ಇದು ಪಾತ್ವೇನಲ್ಲಿ ಹೋದಂಗೆ ಹೋಗ್ಬೇಕಾಗತ್ತೆ. ರೋಡ್ ಇದೆ ಆ್ಯಕ್ಚುಯಲ್ಲಾಗಿ, ಪಾತ್ವೇನಲ್ಲಿ ಓಡಾಡೋದಕ್ಕಿಂತ ಕಷ್ಟಕರವಾಗಿ ಇಲ್ಲಿ ಓಡಾಡಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನಮ್ಮ ಮಾರ್ಕೆಟ್ನಲ್ಲಿ ನಮ್ಮ ಅಧಿಕಾರಿಗಳು ಅವ್ರಿಗೂ ಮನವರಿಕೆ ಆಗಿದೆ. ಪಾದಚಾರಿಗಳು ಯಾರ್ಯಾರು ವ್ಯಾಪಾರ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಫೈನ್ ಹಾಕಬೇಕು ಅಂತ ಅವ್ರಿಗೂ ಮನವರಿಕೆ ಆಗಿದೆ. ಆದರೆ ಮೇಯರ್ ದಿಢೀರ್ ನಿರ್ಧಾರಕ್ಕೆ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ರು. ನಾವೇನು ಮಾಡ್ತೀವಿ, ಹಂಗೆ ಫೈನ್ ಹಾಕ್ಬಿಟ್ಟು ನಾವು ಹೆಂಗೆ ಬದುಕೋದು? ಇದು ಬಿಟ್ಟರೆ ಜಾಗ ನಾವು ಎಲ್ಲಿಂದ ಏನು ಮಾಡೋದು? ಇರ್ಬೋದು, ಈಗ ನಾವು ಆವಾಗಿಂದ ಮಾಡ್ತಾ ಇದೀವಲ್ಲ, ಏನು ಮಾಡಬೇಕು? ಬೇಡ ಅಂದರೆ ನಾವು ಬದುಕೋದು ಹೆಂಗೆ? ನಮ್ಮ ಮಕ್ಕಳು ಮರೆಯೆಲ್ಲ ಸಾಕೋದು ಹೆಂಗೆ? ಇನ್ನು ಎಂದಿನಂತೆ ವಿದ್ಯಾರ್ಥಿಗಳು ಸ್ವಚ್ಛತಾ ಕೆಲಸ ಮಾಡಿದ್ರು. ಮಾಗಡಿ ರಸ್ತೆ ಪಿಯುಸಿ ವಿದ್ಯಾರ್ಥಿಗಳು ಈ ಆಂದೋಲನದಲ್ಲಿ ಭಾಗವಹಿಸಿದ್ರು. ಮಾಡಿದ್ವಿ, ಅರೆ ಒಂದು ಇದಾಗಿ ಕ್ಲೀನಾಗಿರಬೇಕು ಮಾರ್ಕೆಟ್ ಅಂದರೆ. ಯಾರು ಬರಾಗ ಯಾರು ಏನು ಒಳ್ಳೇದಾಗೈತೆ ನೋಡೋಕ್ಕೆ. ಯಾರೋ ಹೂವು ಇಸ್ಕೊಂಡು ಹೋದ್ರು ಒಳ್ಳೆ ಹೂವು ಈಸ್ಕೊಂಡು ಹೋಗ್ಬೋದು. ಈ ಥರ ಗಲೀಜಲ್ಲಿ ಬಂದು ಈಸ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅರೆ ಕ್ಲೀನಾಗಿದೆ, ಈಸ್ಕೊಂಡು ಚೆನ್ನಾಗಿದೆ. ಮೇಯರ್ ಅಧಿಕಾರಾವಧಿ ಮುಗಿಯುವವರೆಗೂ ಈ ಆಂದೋಲನ ನಡೆಯುತ್ತೆ. ಇದರ ಜೊತೆಗೆ ವ್ಯಾಪಾರಿಗಳು ಸಹಕರಿಸಿದ್ರೆ ಆಂದೋಲನಕ್ಕೆ ಅರ್ಥ ಬರುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕಾಲೇಜ್ಗೆ ಹೋಗೋ ಹುಡುಗಿ ಕಂಪ್ನಿ ಕಟ್ತೀನಿ ಅಂತಂದರೆ ಜನ ನಂಬ್ತಾರ? ಖಂಡಿತ ನಂಬೋದೇ ಇಲ್ಲ. ಆದರೆ ಎಂಜಿನಿಯರಿಂಗ್ ಓದವಾಗಲೇ ಕನಸು ಕಂಡು ದೊಡ್ಡ ಕಂಪ್ನಿ ಕಟ್ಟಿದ ಉದ್ಯಮಿಯ ಕತೆ ಇಲ್ಲಿದೆ ನೋಡಿ. ಹೈಟೆಕ್ ಮ್ಯಾಗ್ನೆಟಿಕ್ಸ್ ಇದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳನ್ನ ತಯಾರಿಸೋ ಕಂಪನಿ. ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಇರೋ ಈ ಕಂಪನಿಯನ್ನ ಕಟ್ಟಿದ್ದು ವಿದ್ಯಾರ್ಥಿನಿ ಅಂದ್ರೆ ನಿಮ್ಗೆ ಅಚ್ಚರಿಯಾಗುತ್ತೆ. ಉಮಾರೆಡ್ಡಿ ಅನ್ನೋ ವಿದ್ಯಾರ್ಥಿನಿ ಎಂಜಿನಿಯರಿಂಗ್ನ ಕೊನೆ ಸೆಮಿಸ್ಟರ್ ಮುಗಿಸೋ ಮೊದಲೇ ಕಂಪನಿ ಕಟ್ಟೋ ಹೆಜ್ಜೆ ಇಟ್ಟಿದ್ರು. ಅಪ್ಪನ ಆಸ್ತಿಯೊಂದನ್ನ ಶ್ಯೂರಿಟಿ ಇಟ್ಟು ಬ್ಯಾಂಕ್ನಿಂದ 25,000 ಸಾಲ ಪಡೆದು ಕಂಪನಿಯನ್ನ ಆರಂಭಿಸಿಬಿಟ್ರು. ಒಂದು ಇಂಟ್ರೆಸ್ಟ್ ಇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಡಿಸೈನಿಂಗ್ನಲ್ಲಿ ನಾನು ಶುರು ಮಾಡಿರೋದು. ಆವಾಗ ಒಂದು ಇಕೋಸಿಸ್ಟಮ್ ಇರಲಿಲ್ಲ. ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಸ್ಪೆಷಲಿ ಫಾರ್ ವಿಮೆನ್ ಆಂಟ್ರಪ್ರಿನರ್ಸ್ ಅಂತಲೂ ಏನೂ ಇರಲಿಲ್ಲ. ಅದು ಬಿಸ್ನೆಸ್ ಅಂತ ನಾನು ಶುರು ಮಾಡಿದ್ದೀನಿ. ಇದೇ ಹೇಗಾದರೂ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಅದೊಂದು ಸಂತೋಷ ಇತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ. ಆವಾಗ ಸ್ಟಾರ್ಟ್ ಮಾಡಿರೋದು. ಚಾಲೆಂಜಸ್ ವರ್ ಮೆನಿ. ಈ ಕಂಪನಿಗೆ ಇವತ್ತು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೀತಾ ಇದೆ. ಇಲ್ಲಿ ಮಹಿಳಾ ಕಾರ್ಮಿಕರೇ ಹೆಚ್ಚು. ಲೇಡಿ ಬಾಸ್ ಇರೋದ್ರಿಂದ ಕಂಪನಿಯಲ್ಲೂ ಮನೆಯ ವಾತಾವರಣ ಇದೆ. ಲೇಡಿ ಬಾಸ್ ಅಂತ ಸೇರಿಕೊಂಡೆ. ಏನು ಗೊತ್ತಿರಲಿಲ್ಲ. ಅವರೇ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ನನಗೆ ಚೆನ್ನಾಗಿ ಹೇಳಿಕೊಟ್ರು. ಆಮೇಲೆ ಲೇಟ್ ಆದ್ರೂ ಅವ್ರಿಗೆ ನಮಗೆ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ. ನಮಗೇನಾದರೂ ಪ್ರಾಬ್ಲಮ್ ಅನಿಸಿದ್ರೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಆದರೂ ಎಜುಕೇಷನ್ ಲೋನ್ ಬಗ್ಗೆನೂ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೂ ಸಪೋರ್ಟ್ ಮಾಡ್ತಾರೆ. ವಿದ್ಯಾಭ್ಯಾಸ ಮುಗಿದ ತಕ್ಷಣ ಯಾರು ಕೆಲಸ ಕೊಡ್ತಾರೆ ಅಂತ ಅನ್ನೋದಕ್ಕಿಂತ ನಾವೇ ಇತರರಿಗೆ ಕೆಲಸ ಕೊಡೋ ಹಾಗೆ ಬೆಳೆಯೋದಿದೆಯಲ್ಲ, ಅದು ಉಮಾರೆಡ್ಡಿಯ ಸಾಧನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಇವತ್ತಿನ ಚಿನ್ನದ ರೇಟ್ ಏನಿದೆ ಬನ್ನಿ ಗಮನಿಸೋಣ.